ಇನ್ನು ತಮ್ಮ ತವರು ಜಿಲ್ಲೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಸಮಾವೇಶದ ಮೂಲಕ ವಿರೋಧಿಗಳಿಗೆ ಸಿದ್ದು ಕೌಂಟರ್ ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ಸಾಧನಾ ಸಮಾವೇಶ ಹೆಸರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ. ಜುಲೈ 19ರಂದು ಮೈಸೂರಿನಲ್ಲಿ ಬೃಹತ್ ಸಮಾವೇಶ ಇದೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ವೇದಿಕೆ ಕೂಡ ಸಿದ್ಧವಾಗ್ತಾ ಇದೆ. 3 ದಿನದ ಮುನ್ನವೇ ಮೈಸೂರಿಗೆ ಆಗಮಿಸುತ್ತಾರೆ ಸಿಎಂ. 2600 ಕೋಟಿ ಮೊತ್ತದ ಹಲವು ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುತ್ತೆ. ಹಳೆ ಮೈಸೂರು ಭಾಗದಲ್ಲಿ ಹಿಡಿತ ಸಾಧಿಸೋದಕ್ಕೆ ಸಿಎಂ ಪ್ಲಾನ್ ಅನ್ನು ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ತವರು ಜಿಲ್ಲೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. 19ನೇ ತಾರೀಕು ಮೈಸೂರಿನಲ್ಲಿ ಬೃಹತ್ ಸಮಾವೇಶ ನಡೆಯುತ್ತೆ. ಈಗ ಆಲ್ರೆಡಿ ಅದಕ್ಕೆ ಸಿದ್ಧತೆ ತಯಾರಿ ಎಲ್ಲವೂ ಕೂಡ ಶುರುವಾಗ್ಬಿಟ್ಟಿದೆ. 3 ದಿನ ಮೊದಲೇ ಮೈಸೂರಿಗೆ ಸಿಎಂ ಹೋಗ್ತಾರೆ. 2600 ಕೋಟಿ ಮೊತ್ತದ ಹಲವು ಕಾಮಗಾರಿಗಳಿಗೆ ಚಾಲನೆ ನೀಡ್ತಾರೆ. ಇನ್ನು ಸಮಾವೇಶದ ಮೂಲಕ ಹೈಕಮಾಂಡ್ಗೆ ಪರೋಕ್ಷ ಸಂದೇಶವನ್ನ ರವಾನಿಸೋದಕ್ಕೆ ಸಿಎಂ ಚಿಂತನೆ ಮಾಡ್ದಂಗಿದೆ. ಸಮಾವೇಶದ ಸಂಪೂರ್ಣ ಜವಾಬ್ದಾರಿಯನ್ನ ಮುಖ್ಯಮಂತ್ರಿಗಳ ಆಪ್ತರು ಹೊತ್ತುಕೊಂಡಿದ್ದಾರೆ. ಉಸ್ತುವಾರಿ ಸಚಿವ ಎಚ್ ಸಿ ಮಹದೇವಪ್ಪ ಅವರ ಹೆಗಲಿಗೆ ಈ ಜವಾಬ್ದಾರಿಯನ್ನ ಹೊರಿಸಲಾಗಿದೆ. ಈಗಾಗಲೇ ಸಭೆ ನಡೆಸಿ ಹೆಚ್ಚಿನ ಜನರನ್ನ ಕರ್ಕೊಂಡು ಬರೋದಕ್ಕೆ ಪ್ಲಾನ್ ಕೂಡ ನಡೆದಿದೆ. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋದಕ್ಕೆ ಸಿಎಂ ರಣತಂತ್ರವನ್ನ ಹೆಣೆದಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದೆ ಕಾಂಗ್ರೆಸ್ನ ಸಾಧನಾ ಸಮಾವೇಶ. ಇನ್ನು ಇದೇ ವಿಚಾರದಂತೆ ಸ್ಥಳದಿಂದ ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ವಿಚಾರ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ನಾನೇ ಮುಖ್ಯಮಂತ್ರಿಯಾಗಿರ್ತೀನಿ ಅಂತ ಹೇಳಿಕೆ ನೀಡಿರುವಂತಹ ಜೊತೆಯಾಗಿ ಸಿಎಂ ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಿನಲ್ಲಿ 19ನೇ ತಾರೀಕು ಬೃಹತ್ ಸಮಾವೇಶ ಮತ್ತೆ 2650 ಕೋಟಿ ರೂಪಾಯಿಗಳ ಒಂದು ಕಾಮಗಾರಿಗೆ ಗುದ್ಲಿ ಪೂಜೆ ನಡೆಸುವ ಜೊತೆಗಾಗಿ ತಕ್ಕ ಸಂದೇಶ ಅಂದ್ರೆ ಅವರ ಸ್ವಪಕ್ಷದಲ್ಲಿ ಇದ್ದುಕೊಂಡಂತಹ ವಿರೋಧ ಚಟುವಟಿಕೆಗಳು ಅಂದ್ರೆ ವಿರೋಧವನ್ನ ವ್ಯಕ್ತಪಡಿಸಿರುವಂತಹ ಕೆಲವು ಶಾಸಕರಿಗೆ ತಕ್ಕ ಸಂದೇಶವನ್ನ ನೀಡುವುದರ ಜೊತೆಗಾಗಿ ಹೈಕಮಾಂಡ್ಗೆ ಕೂಡ ನಾನು ಜನಬೆಂಬಲ ನನಗಿದೆ ಅಂತ ಹೇಳುವುದರ ಮುಖಾಂತರವಾಗಿ 19ನೇ ತಾರೀಕು ಮೈಸೂರು ನಗರದಲ್ಲಿ ಬೃಹತ್ ಸಮಾವೇಶವನ್ನ ನಡೆಸೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಈಗ ನಾವು ಮೈಸೂರು ನಗರದ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇದ್ದೇವೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು 19ನೇ ತಾರೀಕು ಇಲ್ಲಿ ಬೃಹತ್ ಸಮಾವೇಶವನ್ನ ಮಾಡುವುದರ ಜೊತೆಗಾಗಿ 2600 ಕೋಟಿ ರೂಪಾಯಿಗಳ ಒಂದು ಗುದ್ದಲಿ ಪೂಜೆ ಹಾಗೂ ಕಾಮಗಾರಿಗಳನ್ನು ನಡೆಸುವಂತಹ ರೀತಿಯಲ್ಲಿ ಕೂಡ ಬೃಹತ್ ಸಮಾವೇಶಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಮಹಾರಾಜ ಕಾಲೇಜು ಮೈದಾನ ಏನಿದೆ ಇಲ್ಲಿ 2650 ಕೋಟಿ ರೂಪಾಯಿ ಗುದ್ದಲಿ ಪೂಜೆ ಮತ್ತೆ ಬೃಹತ್ ಸಮಾವೇಶ ನಡೆಸಿ ಹೈಕಮಾಂಡ್ಗೆ ಪರೋಕ್ಷವಾಗಿ ಸಂದೇಶವನ್ನ ನೀಡುವುದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಪ್ಲಾನ್ ಮಾಡಿಕೊಂಡಿರುವಂತದ್ದು. ಸಾಧನಾ ಸಮಾವೇಶ ಮೂಲಕವಾಗಿ ಕೂಡ ಹಳೆ ಮೈಸೂರು ಭಾಗ ಏನಿದೆ ಅಲ್ಲಿ ತನ್ನ ಶಕ್ತಿ ಪ್ರದರ್ಶನವನ್ನು ತೋರಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಅವರ ಶಾಸಕರ ಬೆಂಬಲಿಗರ ಅಂದ್ರೆ ಶಾಸಕರು ಏನಿದ್ದಾರೆ ಅವರ ಬೆಂಬಲಿಗರ ಜೊತೆಗೂಡಿ ಮೈಸೂರು ನಗರದಲ್ಲಿ ಕೂಡ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಚಾಮರಾಜನಗರ ಮೈಸೂರು ಮಂಡ್ಯ ಕೊಡಗು ಭಾಗದಲ್ಲಿರುವಂತಹ ಜನರ ಜೊತೆಗೆ ಕೂಡ ಶಾಸಕರ ಜೊತೆಗಾಗಿ ಕೂಡ ಜನರ ಜೊತೆಗಾಗಿ ಕಾರ್ಯಕರ್ತರ ಜೊತೆಗಾಗಿ ಸಭೆಗಳನ್ನ ನಡೆಸಿ ಇಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸುವಂತಹ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರು ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆಯುವಂತಹ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. 1 ಲಕ್ಷ ಜನ ಸೇರಿಸೋದರ ಮುಖಾಂತರವಾಗಿ ಮತ್ತೆ ಆ ಮೂಲಕ ಪರೋಕ್ಷವಾಗಿ ಅಂದ್ರೆ ವಿರೋಧ ಪಕ್ಷಗಳಿಗೆ ಅಂದ್ರೆ ಅವರ ಸಿಎಂ ಸಿದ್ದರಾಮಯ್ಯನವರ ಬದಲಾವಣೆ ವಿಚಾರ ಏನಿತ್ತು ಆ ವಿಚಾರದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದಂತಹ ಹಲವು ಶಾಸಕರಿಗೆ ಒಂದು ತಕ್ಕ ಸಂದೇಶವನ್ನ ನೀಡೋದಕ್ಕೆ ಸಿದ್ದರಾಮಯ್ಯನವರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಕೂಡ ಹೆಚ್ಚು ಜನರು ಅಂದ್ರೆ ಹಳೆ ಮೈಸೂರು ಭಾಗ ಆಗಿರಬಹುದು ರಾಜ್ಯದಲ್ಲಿ ಜನರ ಬೆಂಬಲ ಸಿದ್ದರಾಮಯ್ಯನವರಿಗಿದೆ. ಸಿದ್ದರಾಮಯ್ಯನವರು ಕೂಡ ಸಿಎಂ ಆಗಿರ್ತಾರೆ ಅಂತ ಹೇಳಿ ಕೂಡ ಹಲವಾರು ಕಾರ್ಯಕರ್ತರು ಕೂಡ ಒಂದು ಹೇಳಿಕೆ ನೀಡುವುದರ ಜೊತೆಗಾಗಿ ಕೂಡ ಲಕ್ಷ ಜನರನ್ನ ಸೇರಿಸುವುದರ ಜೊತೆಗಾಗಿ ಕೂಡ ತಕ್ಕ ಅಂದ್ರೆ ಹೈಕಮಾಂಡ್ಗೆ ತಕ್ಕ ಸಂದೇಶವನ್ನ ಸಿದ್ದರಾಮಯ್ಯನವರು ನೀಡಲಿರುವಂತದ್ದು. ಅಂದ್ರೆ ಅವರ ಅಂದ್ರೆ ಕ್ರಾಂತಿ ಅಂದ್ರೆ ನವೆಂಬರ್ ಕ್ರಾಂತಿ ಏನ್ ನಡೆಯುತ್ತೆ ನವೆಂಬರ್ನಲ್ಲಿ ಕ್ರಾಂತಿ ನಡೆಯುತ್ತೆ ಅಂತ ಹೇಳಿಕೆ ನೀಡುವುದರ ಜೊತೆಗಾಗಿ ವಿರೋಧವನ್ನು ವ್ಯಕ್ತಪಡಿಸುವಂತಹ ಶಾಸಕರಿಗೆ ಕೂಡ ಇದು ತಕ್ಕ ಪಾಠವಾಗಲಿರುವಂತದ್ದು. ಪ್ರಮುಖವಾಗಿ ಹಳೆ ಮೈಸೂರು ಭಾಗ ಏನಿದೆ ಈ ಭಾಗದಲ್ಲಿ ಸಿಎಂ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಕೂಡ ಮೊದಲಿಂದನೂ ಕೂಡ ಇರುವಂತದ್ದು. ಅಲ್ಲಿ ಪ್ರಮುಖವಾಗಿ ಇಲ್ಲಿ ಬರುವಂತಹ ಜನರಿಗೆ ಅಂದ್ರೆ ಸುತ್ತಮುತ್ತಲಿರುವಂತಹ ಮಂಡ್ಯ ಮೈಸೂರು ಕೊಡಗು ಭಾಗ ಏನಿದೆ ಈ ಭಾಗದಲ್ಲಿ ಹೆಚ್ಚು ಜನರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಒಲವನ್ನ ತೋರಿಸಿ ಎಷ್ಟು ಶಾಸಕರನ್ನ ಕೊಟ್ಟಂತಹ ಕೊಡುಗೆ ಕೂಡ ಹಳೆ ಮೈಸೂರು ಭಾಗಕ್ಕೆ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಶಾಸಕರ ಬೆಂಬಲವನ್ನ ನೀಡುವುದರ ಜೊತೆಗಾಗಿ ಕೂಡ ಅಂದ್ರೆ ಹೈಕಮಾಂಡ್ಗೆ ಅಂದ್ರೆ ಅವರ ಹೈಕಮಾಂಡ್ ಏನಿದೆ ಕೂಡ ಬದಲಾವಣೆ ಸಿಎಂ ಬದಲಾವಣೆ ವಿಚಾರ ಚರ್ಚೆಯಾಗಿದ್ದಂತಹ ಸಂದರ್ಭದಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಕೂಡ ಹೈಕಮಾಂಡ್ಗೆ ಬಗ್ಗೆ ಒಂದು ಸಂದೇಶವನ್ನ ನೀಡುವುದರ ಜೊತೆಗಾಗಿ ಬಂದಿದ್ರು. ಈಗ ಮತ್ತೆ ಅವರು ಮೈಸೂರು ನಗರದಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಮಾಡೋದ್ರ ಜೊತೆಗಾಗಿ ಕೂಡ ಒಂದು ತಕ್ಕ ಸಂದೇಶವನ್ನ ಹೈಕಮಾಂಡ್ಗೆ ಮತ್ತೆ ವಿರೋಧ ಪಕ್ಷದಲ್ಲಿರುವಂತಹ ನಾಯಕರಾಗಿರ್ಬೋದು ಮತ್ತೆ ವಿರೋಧ ಪಕ್ಷದಲ್ಲಿರುವಂತಹ ಹಲವು ಗಣ್ಯರಿಗೆ ಕೂಡ ತಕ್ಕ ಸಂದೇಶವನ್ನ ಕೂಡ ಈ ಸಮಾವೇಶದ ಮೂಲಕ ಕೊಡಲಿರುವಂತದ್ದು. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಪ್ರೇಮ್, ಮೈಸೂರು.